ಉನ್ನತ ಗ್ರಾಮ ಪಂಚಾಯತ್ ಪದವು ಕೊಪ್ಪಳ ರಸ್ತೆ ನಾಗರಿಕರೇ, ಇವತ್ತು ಗ್ರಾಮ ಪಂಚಾಯತ್ನ ವತಿಯಲ್ಲಿ ಯಾವುದೇ ಒಂದು ಪಂಚಾಯತ್ನ ಸಂಬಂಧಪಟ್ಟಂತಹ ನಾಗರಿಕರಿಗೆ ಯಾವುದೇ ಒಂದು ತೊಂದರೆ, ರಸ್ತೆ ಆಗಲಿ ನೀರಾಗಲಿ ಯಾವುದೇ ಒಂದು ತೊಂದರೆ ಆದಲ್ಲಿ ಗ್ರಾಮ ಪಂಚಾಯತ್ನವರು ಸ್ಪಂದಿಸಬೇಕಾದ್ದು. ಆದರೆ ಈ ಪುಣಚ ಗ್ರಾಮ ಪಂಚಾಯತಿಗೆ ಒಳ್ಳೆಯ ಒಂದು ಹೆಸರಿತ್ತು, ಆದರೆ ಅದನ್ನೀಗ ಕಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆಂದರೆ ಗ್ರಾಮ ಪಂಚಾಯತ್ನ ರಸ್ತೆಯಲ್ಲಿ ಅಲ್ಲಿ ಅನಿವಾರ್ಯವಾಗಿ ಬಂದ್ ಮಾಡಿದ್ದಾರೆ, ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಅದನ್ನು ತೆರವುಗೊಳಿಸಬೇಕಂತ ನಮ್ಮ ದಲಿತ ಸೇವಾ ಸಮಿತಿಯು ಮತ್ತು ಕೊಪ್ಪಳ ಪದವು ಅಲ್ಲಿಯ ನಾಗರಿಕರು ಕೂಡ ಮನವಿ ಕೊಟ್ಟರು. ಆ ಮನವಿಗೆ ಸ್ಪಂದಿಸದೆ ಇವತ್ತು ಅವರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಅದೇ ವಿಡಿಯೋ ಮಾಡುವಂಥ ಕೆಲಸ ಅದು. ಒಂದು ವೇಳೆ ಈಗಾಗಲೇ ರಸ್ತೆಯನ್ನು ತೆರವುಗೊಳಿಸಿದಲ್ಲಿ ಇನ್ನು ಮುಂದಕ್ಕೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾದಿತ್ತು. ಈಗಾಗಲೇ ನಮ್ಮ ಅದೇ ರೀತಿಯಲ್ಲಿ ನಮ್ಮ ಮೂಡಂಬೆಯಲ್ಲಿ ಗಡ್ಡೆಲ್ ತರ್ಕ ಎಂಬಲ್ಲಿ ಕೂಡ ರಸ್ತೆ ನಿರ್ಮಾಣಕ್ಕೆ ಅಂತ ಜಲ್ಲಿ ಮತ್ತು ಕೆಲವು ಸಾಮಗ್ರಿಗಳನ್ನು ತಂದಾಕಿದ್ದಾರೆ. ಅದನ್ನು ಯಾರೋ ಕೆಲವರು ಅಲ್ಲಿಂದ ಹೊತ್ತು ತಗೊಂಡು ಹೋಗಿದ್ದಾರೆ ಅಂತ ಸುದ್ದಿ ಉಂಟು. ಅದನ್ನು ಕೂಡ ಆದಷ್ಟು ತನಿಖೆ ಮಾಡಿಸಬೇಕಿತ್ತು. ಅದನ್ನು ಕೂಡ ಮಾಡ್ತಾ ಇಲ್ಲ. ಯಾಕೆ ಈ ಗ್ರಾಮ ಪಂಚಾಯತ್ ಪಿ ಡಿ ಒ ಈಗ ಈ ರೀತಿ ನಡೆಸಿಕೊಳ್ಳುತ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಯಾವುದೇ ರೀತಿಯ ನಾಗರಿಕರ ಅವರಿಗೆ ಸ್ಪಂದಿಸಿ ಅಲ್ಲಿಯ ರಸ್ತೆಯನ್ನೊಂದು ಆದಷ್ಟು ಬೇಗ ತೆರವು ಮಾಡಿಕೊಟ್ಟು ಅಲ್ಲಿಯ ನಾಗರಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಬೇಕಂತ ನಾವು ಮನವಿ ಮಾಡ್ತಾ, ನನಗೆ ಈ ಇಷ್ಟೊಂದು ಜನರ ಮುಂದೆ ಮಾತಾಡಲಿಕ್ಕೆ ಅಂತ ಧೈರ್ಯ ಕೊಟ್ಟಂಥವ್ರಂದರೆ ನಮ್ಮ ಜಿಲ್ಲಾಧ್ಯಕ್ಷರಾದ BK ಶೇಷಪ್ಪ ಅವರು ನನ್ನನ್ನೊಂದು ಸಂಘಟನೆಯ ಒಂದು ಸ್ಥಾನಮಾನ ಕೊಟ್ಟು ನನ್ನನ್ನು ಇಲ್ಲಿ ಸ್ಥಾನಮಾನ ಕೊಟ್ಟು ನನ್ನನ್ನು ಇಷ್ಟು ಮುಂದೆ ಮಾಡಲಿಕ್ಕೆ ಕಾರಣ ಆಗ್ತಾ ಇದ್ದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಹಾಗೂ ಅವಕಾಶಕ್ಕೆ ಹೊಂದಿಸ್ತಾ ನನ್ನ ಎರಡು ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ.